ನಮಸ್ಕಾರ ವೀಕ್ಷಕರೇ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಇತ್ತೀಚೆಗೆ ಮಂಗಳೂರಿನ ಒಂದು ಶಾಲೆಯಲ್ಲಿ ಆ, ಒಬ್ಬ ಶಿಕ್ಷಕಿಯನ್ನು ಅಮಾನತು ಮಾಡಿ ಆ ಸುದ್ದಿ ರಾಜ್ಯಾದ್ಯಂತ ತೀವ್ರ ಚರ್ಚೆಗೆ ಕಾರಣ ಆಗಿದ್ದು, ವಿಧಾನಸಭೆಯಲ್ಲೂ ಕೂಡ ಅದನ್ನು ಕುರಿತ ವಾದ ವಿವಾದಗಳ ಚರ್ಚೆ ನಡೆದದ್ದು ತಮ್ಮ ಗಮನದಲ್ಲಿದೆ. ಈ ಘಟನೆ ಬಹಳ ಮುಖ್ಯವಾಗಿ ತರಗತಿ ಕೋಣೆಯಲ್ಲಿ ಬೋಧನೆಗೆ ಸಂಬಂಧಪಟ್ಟಿದ್ದು. ಬೋಧನೆ ಮಾಡುವಾಗ ಅವರು ನಮ್ಮ ಧರ್ಮವನ್ನು ಅವಹೇಳನ ಮಾಡಿದರು, ನಮ್ಮ ದೇವರನ್ನು ಅವಹೇಳನ ಮಾಡಿದರು. ಸೊ ಈ ರೀತಿಯ ಗಲಾಟೆ ಎದ್ದಿರ್ತಕ್ಕಂಥದ್ದು. ಇದು ರೆಕ್ಕೆ ಪುಕ್ಕಗಳನ್ನು ಕಟ್ಟಿಕೊಂಡು ತುಂಬ ಬೇರೆ ಬೇರೆ ರೀತಿಯಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ತಮ್ಮ ಗಮನದಲ್ಲಿದೆ. ಆ ಶಿಕ್ಷಕಿಯನ್ನು ಅಮಾನತು ಮಾಡಿದಾಗ ಇನ್ನೊಂದು ರೀತಿಯ ಚರ್ಚೆ ಶುರುವಾಯಿತು. ಈ ರೀತಿಯ ಬೋಧನೆಗೆ ಸಂಬಂಧಪಟ್ಟಂತೆ ಈ ವಿವಾದಗಳೆದ್ದಾಗ, ಕಂಪ್ಲೇಂಟ್ಸ್ಗಳಾದಾಗ ಬೋಧಕರನ್ನು ಅಮಾನತು ಮಾಡ್ತಕ್ಕಂಥದ್ದೇನು ಹೊಸದಲ್ಲ. ಆದರೆ ಇಲ್ಲಿ ಒಂದು ವಿಶೇಷತೆ ನಮಗೆ ಕಂಡು ಬಂತು. ಯಾವುದೇ ಒಂದು ಕಂಪ್ಲೇಂಟ್ಸ್ ಬಂದಾಗ ಒಂದು ಸಣ್ಣ ಮಟ್ಟದ ತನಿಖೆ ನಡೆದು ಮೇಲ್ನೋಟಕ್ಕೆ ಅಪರಾಧ ಅಂತ ಕಂಡು ಬಂದಿದೆ ಅಂತ ಹೇಳಿ ಶರ ಬರೆದು ಸಾಮಾನ್ಯವಾಗಿ ಸಸ್ಪೆಂಡ್ ಮಾಡ್ತಾರೆ. ಈ ಘಟನೆಯಲ್ಲಿ ಅದು ಆಗಲಿಲ್ಲ ಅಂಥೇಳಿ ನಾವು ಸುದ್ದಿ ಮಾಧ್ಯಮಗಳ ಮೂಲಕ ತಿಳ್ಕೊಂಡ್ವಿ. ಅದಕ್ಕೆ ಜಿಲ್ಲಾಧಿಕಾರಿಯವರು ಇಟ್ ಇಸ್ ಅ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಅಂತ ಹೇಳಿದ್ದಾರೆ. ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆದಾಗ ಲಾ ಆ್ಯಂಡ್ ಆರ್ಡರ್ ನಾರ್ಮಲ್ಸಿ ಬಂದ ಮೇಲೆ ಅದು ಸರಿ ಆಗ್ತದೆ. ಇದು ರಾಜಕೀಯ ಬೇರೆ ಬೇರೆ ಧಾರ್ಮಿಕ ಚರ್ಚೆ ಒಂದು ಕಡೆಗಿದ್ದರೆ, ನಾನು ಆ ಕಡೆ ಚರ್ಚೆಗೆ ಹೋಗೋದಿಲ್ಲ. ಅದು ತನ್ನದೇ ಆಗಿರ್ತಕ್ಕಂಥ ದಾರಿಯನ್ನು ಆ ಚರ್ಚೆ ಕಂಡುಕೊಳ್ತದೆ, ಕಾನೂನಾತ್ಮಕ ಕ್ರಮಗಳು ನಡೀತವೆ. ನನ್ನ ಉದ್ದೇಶ ಬಹಳ ಮುಖ್ಯವಾಗಿ ಅದಲ್ಲ. ಒಂದು ಪದ್ಯವನ್ನು ಪಾಠ ಮಾಡುವಾಗ ಒಬ್ಬ ಶಿಕ್ಷಕರು ವಿವರಣೆ ನೀಡುವಾಗ ವ್ಯತ್ಯಾಸ ಆಯಿತು, ಅದು ಪ್ರಚೋದನೆ ಆಯಿತು ಅನ್ನೋ ಅರ್ಥದಲ್ಲಿ ಈ ಗಲಾಟೆ ನಡೆದಿದೆ. ಆ ಹಿನ್ನೆಲೆಯಲ್ಲಿ ಇಂಥ ಘಟನೆಗಳು ನಡೆದಾಗ ಬಹಳ ಮುಖ್ಯವಾಗಿ ಗಲಾಟೆ ಮಾಡುವವರು ಆ ಧರ್ಮ ಈ ಧರ್ಮ ಅಂತಲ್ಲ, ಬಹಳ ಮುಖ್ಯವಾಗಿ ಅವರಿಗೆ ಈ ಪಠ್ಯದ ಮೇಲೆ ಒಂದು ಸಿಟ್ಟಿರ್ತದೆ, ಒಂದು ಪಾಠ ಮಾಡೋರ ಮೇಲೆ ಸಿಟ್ಟಿರ್ತದೆ. ಪಠ್ಯ ಆ ಕವಿತೆ ಇದೆಯಲ್ಲ, ಆ ಪಠ್ಯದ ಮೇಲೇ ಸಿಟ್ಟಿದ್ದಾಗ ಆ ಬರೆದಂಥವನು ಸಣ್ಣ ಲೇಖಕ ಅಥವಾ ಸಾಮಾನ್ಯ ಲೇಖಕ ಆಗಿದ್ದರೆ ಅದನ್ನು ಪಠ್ಯದಿಂದ ಕಿತ್ತಾಕ್ರಿ ಅಂತ ಹೇಳಿ ಗಲಾಟೆ ಮಾಡ್ತಾರೆ. ಇಲ್ಲ, ಆ ಲೇಖಕ ಬಹಳ ದೊಡ್ಡ ಮಟ್ಟದ ಲೇಖಕ ಅಂದಾಗ, ಮತ್ತು ಸೂರ್ಯನಿಗೆ ಉಗಿಲಿಕ್ಕೆ ಹೋದಾಗ ಏನಾಗುತ್ತೆ, ಆ ನಾವು ಉಗಿದಂಥ ಉಗುಳು ನಮ್ಮ ಮುಖದ ಮೇಲೆ ಬೀಳೋ ಸಾಧ್ಯತೆ ಇರ್ತದೆ. ಅಂಥ ಸಂದರ್ಭದಲ್ಲಿ ಬಡಪಾಯಿಗಳನ್ನ ಹಿಡ್ಕೊಂಡು ಗಲಾಟೆ ಮಾಡುವಂಥ ಸಂದರ್ಭಗಳು ನಿರ್ಮಾಣ ಆಗ್ತದೆ. ಅಂಥ ಹೊತ್ತಿನಲ್ಲಿ ಆ ಲೇಖಕರ ಮೇಲಿನ ಸಿಟ್ಟು ಕೂಡ ಈ ಪಾಠ ಮಾಡಿದರ ಮೇಲೆ ಬಂದ್ಬಿಡೋ ಸಾಧ್ಯತೆ ಇರ್ತದೆ. ಅದೇನಾದ್ರು ಇರಲಿ, ನನ್ನ ಮುಖ್ಯವಾಗಿರ್ತಕ್ಕಂಥ ಇಲ್ಲಿ ಕಾಳಜಿ ಏನು ಅಂದರೆ, ಆ ಪದ್ಯದಲ್ಲಿ, ಆ ಕವಿತೆಯಲ್ಲಿ, ರವೀಂದ್ರನಾಥ ಟ್ಯಾಗೋರ್ ಅವರ ಕವಿತೆಯಲ್ಲಿ ಏನಿದೆ, ವಿವಾದ ಆಗ್ತಕ್ಕಂಥ ಅಂಶಗಳು ಆ ಕವಿತೆಯಲ್ಲೇ ಇದ್ದಾವ, ಅಥವಾ ಕವಿತೆಯನ್ನು ಉದ್ದೇಶಪೂರ್ವಕವಾಗಿ ಬೇರೆ ರೀತಿಯಲ್ಲಿ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಸಾಧ್ಯ ಇದೆಯಾ ಅಂತ. ಬಹಳಷ್ಟು ಜನ ಈ ವಿಡಿಯೋ ನೋಡ್ತಿರ್ತಕ್ಕಂಥವ್ರು ಶಿಕ್ಷಕರಾಗಿರ್ತಕ್ಕಂಥವ್ರು ಮತ್ತು ಶಿಕ್ಷಕರ ಅಲ್ಲದಿದ್ದರೂ ಕೂಡ ಪ್ರಜ್ಞಾವಂತ ಪಾಲಕರು ಮತ್ತು ವಿದ್ಯಾರ್ಥಿಗಳು ಇರ್ತೀರಿ. ಒಂದು ಸಾಹಿತ್ಯ ಕೃತಿಯಲ್ಲಿ ಇರ್ತಕ್ಕಂಥ ಅಂಶಗಳನ್ನು ನಾವು ಗ್ರಹಿಸ್ತಕ್ಕಂಥ ಕ್ರಮ ಹೇಗೆ, ಅದನ್ನು ಪಾಠ ಮಾಡುವಾಗ ಮೇಷ್ಟ್ರು ಹೇಗೆ ಪಾಠ ಮಾಡಬೇಕು, ಈ ಧಾರ್ಮಿಕವಾಗಿರ್ತಕ್ಕಂಥ ಮೂಲಭೂತವಾದ ಮತ್ತು ಕೋಮುವಾದ ಇದನ್ನು ತಲೆಗೆ ತುಂಬಿಕೊಂಡಂಥವ್ರು ಅನೇಕ ಸಂದರ್ಭದಲ್ಲಿ ಆ ಧರ್ಮ ಈ ಧರ್ಮ ಅಂತ ನಾನು ಹೇಳ್ತಾ ಇಲ್ಲ, ಗಲಾಟೆ ಮಾಡುವಾಗ ಅವರು ಈ ಅಧ್ಯಾಪಕರ ಮೇಲೆ, ಅಂದರೆ ಯಾರು ಮಕ್ಕಳಲ್ಲಿ ವೈಚಾರಿಕತೆಯನ್ನು, ವಿದ್ಯಾರ್ಥಿಗಳಲ್ಲಿ ವೈಚಾರಿಕತೆಯನ್ನು ಬೆಳೆಸಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಂಥರ ಮೇಲೆ ಅವ್ರಿಗೆ ಯಾವಾಗಲೂ ಸಿಟ್ಟಿದ್ದೇ ಇರ್ತದೆ. ಇದು ಇಲ್ಲಿ ನಡೆದಂಥ ಘಟನೆ, ಅದು ಪ್ರಾಥಮಿಕ ಶಾಲೆನೋ ಪ್ರಾಥಮಿಕ ಶಾಲೆ ಅಂದ್ಕೊಂಡಿದ್ದೆ ನಾನು. ಆದರೆ ಕಾಲೇಜು ಮಟ್ಟದಲ್ಲಂತೂ ಆ ಕಾಲೇಜು ಶಿಕ್ಷಕರ ಬಗ್ಗೆ ಭಾಳ ಇವರಿಗೆ ಸಿಟ್ಟಿರ್ತದೆ. ಯಾಕೆ ಅಂದರೆ
ಅವರ ಬಹಳ ಮುಖ್ಯವಾಗಿರ್ತಕ್ಕಂಥ ಕಾಮೆಂಟ್ ಏನು ಅಂದರೆ, ಇವರು ಪಠ್ಯದಲ್ಲಿ ಇಲ್ಲದ್ದನ್ನು ಹೇಳ್ತಾರೆ ಅಂತ. ನಾನು ಇದ್ರ ಬಗ್ಗೆ ಒಂದು ಮಾತು ನಿಮಗೆ ಹೇಳಲೇಬೇಕು. ಈಗ ಕಾಲೇಜು ಅಧ್ಯಾಪಕರನ್ನು ಲಕ್ಷಗಟ್ಟಲೆ ಸಂಬಳ ಕೊಟ್ಟು ಇಟ್ಟಿರ್ತಾರೆ, ನೇಮಕ ಮಾಡಿರ್ತಾರೆ. ಈಗ ಪಠ್ಯದಲ್ಲಿ ಇದ್ದುದ್ದೇ ಹೇಳೋದಾದರೆ ಆ ಮಟ್ಟದ ತಿಳ್ಕೊಂಡಿರ್ತಕ್ಕಂಥ ವಿಚಾರವಂತರನ್ನ ಶಿಕ್ಷಕರನ್ನಾಗಿ ಲೆಕ್ಚರ್ನಾಗಿ ನೇಮಕ ಮಾಡೋ ಅವಶ್ಯಕತೆ ಇರಲ್ಲ. ನನ್ನ ಪ್ರಕಾರ ಅವ್ರಿಗೆ ಲಕ್ಷಗಟ್ಟಲೆ ಸಂಬಳ ಕೊಡೋದು ಪಠ್ಯದಲ್ಲಿ ಇದ್ದುದ್ದು ಹೇಳೋಕ್ಕಲ್ಲ, ಅದಕ್ಕೆ ಪೂರಕವಾಗಿ ಅಲ್ಲಿ ಇಲ್ಲದ್ದು ಇರ್ತಕ್ಕಂಥ ಅಂಶವನ್ನು ಅದಕ್ಕೆ ಕೋಆರ್ಡಿನೇಟ್ ಮಾಡಿ ಪ್ರಚಲಿತ ವಿದ್ಯಮಾನಗಳಿಗೆ ಅದನ್ನು ಲಿಂಕ್ ಮಾಡಿ ಹೇಳ್ತಕ್ಕಂಥದ್ದು. ಅದೇ ಸರಿಯಾದ ಬೋಧನೆಯ ಕ್ರಮ. ಅದನ್ನು ಸ್ವೀಕರಿಸಲಿಕ್ಕೆ ನಾವು ಮಾನಸಿಕವಾಗಿ ಪ್ರಬುದ್ಧರಾಗಬೇಕಾಗ್ತದೆ. ಹೀಗೆ ಈ ಪಠ್ಯದ ಬೋಧನೆ ಮಾಡುವಾಗಲೂ ಕೂಡ, ಈ ಪದ್ಯದ ಬೋಧನೆಯನ್ನು ಮಾಡುವಾಗಲೂ ಕೂಡ ಪ್ರಚಲಿತವಾಗಿರ್ತಕ್ಕಂಥ ದೇಶದ ವಿದ್ಯಮಾನಗಳನ್ನು ಒಬ್ಬ ಶಿಕ್ಷಕ, ಯಾವುದೋ ಒಬ್ಬ ಪರಿಣಾಮಕಾರಿಯಾಗಿ ಬೋಧನೆ ಮಾಡ್ತಕ್ಕಂಥ ಶಿಕ್ಷಕ ಬಳಸಿಕೊಳ್ಳುವ ಸಾಧ್ಯತೆ ಇರ್ತದೆ, ಬಳಸಿಕೊಳ್ಳಬೇಕು. ಅದಾದರೆ ಮಾತ್ರ ಸರಿಯಾದ ಬೋಧನೆ ಆಗ್ತದೆ. ಸೊ ಆ ಹಿನ್ನೆಲೆಯಲ್ಲಿ ಇದು ವಿವಾದ ಎದ್ದಿದ್ದೀತು ಅಂಥೇಳಿ. ಏನು ವಾಸ್ತವವಾಗಿ ನಡೆದೈತಿ ಅನ್ನೋದು ಈಗ ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಅಲ್ಲಿ ಕ್ಲಾಸ್ ರೂಮ್ನಲ್ಲಿ ಯಾರು ಇರ್ತಾರೆ? ಕ್ಲಾಸ್ ರೂಮ್ನಲ್ಲಿ ಮಕ್ಕಳು ಇರ್ತಾರೆ ಮತ್ತು ಪಾಠ ಮಾಡ್ತಕ್ಕಂಥ ಮೇಷ್ಟ್ರು ಇರ್ತಾರೆ. ಇವ್ರು ಯಾರೋ ಒಂದು ಸುದ್ದಿಯನ್ನು ಕೇಳಿಕೊಂಡು ಈ ರೀತಿಯ ಗೊಂದಲಗಳು ಸೃಷ್ಟಿ ಆಗ್ತದೆ. ಇರಲಿ. ಸೊ ಆ ದಾರಿ ಬೇಡ ನನಗೀಗ. ಮುಖ್ಯವಾಗಿ ನಾನು ಹೇಳಿದ ಹಾಗೆ ಈಗ ಪದ್ಯದಲ್ಲಿ ಏನಿದೆ, ಆ ಕವಿತೆಯಲ್ಲಿ ಏನಿದೆ ಅಂತಕ್ಕಂಥದ್ದನ್ನು ನೋಡೋಣ. ಈ ಕವಿತೆ ಟ್ಯಾಗೋರ್ ಅವರಿಗೆ ಇಡೀ ಭಾರತಕ್ಕೆ ಮೊಟ್ಟ ಮೊದಲನೆಯ ಸಾಹಿತ್ಯದ ನೊಬೆಲ್ ಪ್ರಶಸ್ತಿಯನ್ನು ತಂದುಕೊಟ್ಟಂಥ ಗೀತಾಂಜಲಿಯಲ್ಲಿದೆ. ತಮಗೆ ಗೊತ್ತಿದೆ ಗೀತಾಂಜಲಿ ಎಷ್ಟು ಬಹಳ ಮುಖ್ಯವಾಗಿರ್ತಕ್ಕಂಥ ಕೃತಿ ಅಂದರೆ 1912ರಲ್ಲಿ ಅದಕ್ಕೆ ನೊಬೆಲ್ ಬಂತು. ನಾನು ಹೇಳಿದೆ ಭಾರತಕ್ಕೆ ಏಕೈಕ ನೊಬೆಲ್ ಪ್ರಶಸ್ತಿಯನ್ನು ತಂದಿರತಕ್ಕಂಥ ಕೃತಿ ಅದು. ಇದನ್ನು ಬೆಂಗಾಳಿಯಲ್ಲಿ ಬರೆದಂಥ ಗೀತೆಗಳನ್ನು ಸ್ವತಃ ಟ್ಯಾಗೋರ್ ಅವರೇ ಇಂಗ್ಲೀಷಿಗೆ ಟ್ರಾನ್ಸ್ಲೇಷನ್ ಮಾಡಿದ್ದಾರೆ. ನಾನು ಈಗ ಓದ್ತಿರ್ತಕ್ಕಂಥ ಕವಿತೆ ಅವರ ಇಂಗ್ಲೀಷ್ ಕವನದಿಂದ ನಾನು ಕೆಲವು ವರ್ಷಗಳ ಹಿಂದೆ ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡಿರ್ತಕ್ಕಂಥದ್ದು. ನನಗೆ ಬಹಳ ಪ್ರೀತಿಯ ಕವಿತೆಗಳಲ್ಲಿ ಅದು ಕೂಡ ಒಂದು ಅನ್ನೋ ಕಾರಣಕ್ಕಾಗಿ. ನಾನೊಬ್ಬನೇ ಅಲ್ಲ, ಇದನ್ನ ಅನೇಕ ಜನ ಕವಿತೆಯನ್ನು ಇದನ್ನ ಕನ್ನಡಕ್ಕೆ ತಂದಿದ್ದಾರೆ. ನನ್ನ ತಲೆಮಾರಿನ ಅನೇಕ ಲೇಖಕರು ಇದನ್ನು ಕನ್ನಡಕ್ಕೆ ಭಾಷಾಂತರ ಮಾಡಿದ್ದಾರೆ ಮತ್ತು ನಮ್ಮ ಹಿಂದಿನ ತಲೆಮಾರಿನ ಅನೇಕ ದೊಡ್ಡ ದೊಡ್ಡ ಹಿರಿಯ ಲೇಖಕರು ಕೂಡ ಇದನ್ನ ತರ್ಜುಮೆ ಮಾಡಿದ್ದಾರೆ. ಅದನ್ನು ಏನು ಅಂತಕ್ಕಂಥದ್ದನ್ನು ಆಮೇಲೆ ನೋಡೋಣ. ಮೊದಲು ಆ ಕವಿತೆಯನ್ನು ನಾನು ವಾಚಿಸ್ತೇನೆ, ಆಲಿಸಿ. ಕಾಯಕವೇ ಕೈಲಾಸ. ಕಾಯಕವೇ ಕೈಲಾಸ ಅಂತ ಟ್ಯಾಗೋರ್ ಅವರೇನು ಹೆಸರು ಕೊಟ್ಟಿಲ್ಲ ಅದಕ್ಕೆ. ನಾನು ಅದರಲ್ಲಿರ್ತಕ್ಕಂಥ ಆಶಯವನ್ನು ನೋಡಿ ಆ ರೀತಿ ಅದನ್ನು ಕೊಟ್ಟಿದ್ದೇನೆ. ಪದ್ಯದ ಕವಿತೆಯ ಸಾಲುಗಳು ಹೀಗೆ ಶುರುವಾಗ್ತವೆ. ಬಿಡು ಈ ಮಣಮಣ ಮಂತ್ರ ಪಠಣವನು, ಬಿಡು ಈ ಮಣಮಣ ಮಂತ್ರ ಪಠಣವನು, ಜಪಸರದ ಮಣಿಗಳ ಎಣಿಕೆಯನು. ಬಿಡು ಈ ಮಣಮಣ ಮಂತ್ರ ಪಠಣವನು, ಜಪಸರದ ಮಣಿಗಳ ಎಣಿಕೆಯನು. ಯಾರನ್ನು ನೀನು ಪೂಜಿಸುತ್ತಿರುವೆ, ಯಾರನ್ನು ನೀನು ಪೂಜಿಸುತ್ತಿರುವೆ, ದೇಗುಲದ ಈ ಕತ್ತಲೆ ಕೋಣೆಯಲ್ಲಿ ಏಕಾಂಗಿಯಾಗಿ ಬಾಗಿಲು ಹಾಕಿಕೊಂಡು. ಯಾರನ್ನು ನೀನು ಪೂಜಿಸುತ್ತಿರುವೆ, ದೇಗುಲದ ಈ ಕತ್ತಲೆ ಕೋಣೆಯಲ್ಲಿ ಏಕಾಂಗಿಯಾಗಿ ಬಾಗಿಲು ಹಾಕಿಕೊಂಡು. ತೆರೆದು ನೋಡು, ತೆರೆದು ನೋಡು ನಿನ್ನ ಕಣ್ಣುಗಳನ್ನು, ನಿನ್ನ ದೇವರು ನಿನ್ನೆದುರಿಗಿಲ್ಲ, ನಿನ್ನ ದೇವರು ನಿನ್ನೆದುರಿಗಿಲ್ಲ. ಎಲ್ಲಿ ಅನ್ನದಾತನು ಗಟ್ಟಿ ನೆಲವನು ಕಷ್ಟಪಟ್ಟು ಉಳುತ್ತಿರುವವನೋ, ಎಲ್ಲಿ ಅನ್ನದಾತನು ಗಟ್ಟಿ ನೆಲವನು ಕಷ್ಟಪಟ್ಟು ಉಳುತ್ತಿರುವನೋ, ಎಲ್ಲಿ ಶ್ರಮಿಕನು ಕಲ್ಲುಗಳ ನೊಡೆದು ದಾರಿ ಮಾಡುತ್ತಿರುವನೋ, ಅವರೊಂದಿಗಿರುವನು ಅವನು, ಅವರೊಂದಿಗಿರುವನು ಅವನು ಬಿಸಿಲು ಮಳೆಗಳಲ್ಲಿ, ಧೂಳು ಮೆತ್ತಿರುವ ಕೊಳಕು ಬಟ್ಟೆಗಳಲ್ಲಿ, ಧೂಳು ಮೆತ್ತಿರುವ ಕೊಳಕು ಬಟ್ಟೆಗಳಲ್ಲಿ. ಕಿತ್ತು ಎಸೆ ನಿನ್ನೀ ದರ್ಪದುಡಿಗೆಯೇನು, ಕಿತ್ತು ಎಸೆ ನಿನ್ನ ಈ ದರ್ಪದುಡಿಗೆಯೇನು, ಇಳಿದು ಬಾ ಅವನಂತೆ ಮಣ್ಣ ಧೂಳಿಗೆ, ಇಳಿದು ಬಾ ಅವನಂತೆ ಮಣ್ಣ ಧೂಳಿಗೆ. ಜೀವನ್ಮುಕ್ತಿ ಎಲ್ಲಿದೆ? ಈ ಜೀವನ್ಮುಕ್ತಿ ನಮ್ಮೆಲ್ಲರೊಡೆಯನೇ ಮೈಮೇಲೆ ಎಳೆದುಕೊಂಡಿದ್ದಾನೆ, ನಮ್ಮೆಲ್ಲರೊಡೆಯನೇ ಮೈಮೇಲೆ ಎಳೆದುಕೊಂಡಿದ್ದಾನೆ ಸೃಷ್ಟಿಯ ಘನ ಕಾರ್ಯವನು ಸಂತೋಷದಿಂದ. ಬಂದಿಯಾಗಿದ್ದಾನೆ ಅವನೂ ನಮ್ಮೊಂದಿಗಿಲ್ಲಿ,
ಎಂದೆಂದಿಗೂ. ಬಂದಿಯಾಗಿದ್ದಾನೆ ಅವನೂ ನಮ್ಮೊಂದಿಗಿಲ್ಲಿ ಎಂದೆಂದಿಗೂ. ಈ ನಿನ್ನೀ ಧ್ಯಾನವನ್ನು ಬಿಟ್ಟು ಬಾ ಹೊರಗೆ. ಈ ನಿನ್ನ ಧ್ಯಾನವನ್ನು ಬಿಟ್ಟು ಬಾ ಹೊರಗೆ. ಪಕ್ಕಕ್ಕಿಡು ನಿನ್ನ ಹೂವು ದೀಪ ಧೂಪಗಳ. ಪಕ್ಕಕ್ಕಿಡು ನಿನ್ನ ಹೂವು ದೀಪ ಧೂಪಗಳ. ಕೆಡುಕೇನು ನಿನ್ನುಡುಪು ಚಿಂದಿ ಕೊಳಕಾದರೆ. ಕೆಡುಕೇನು ನಿನ್ನುಡುಪು ಚಿಂದಿ ಕೊಳಕಾದರೆ. ನೀನವನ ಸೇರು. ನೀನವನ ಸೇರು ಅವನೊಂದಿಗೇ ಇರು. ನೀನವನ ಸೇರು ಅವನೊಂದಿಗೇ ಇರು. ಮೈ ಮುರಿವ ದುಡಿಮೆಯ ನೊಸಲ ಬೆವರಿನಲಿ. ಮೈ ಮುರಿವ ದುಡಿಮೆಯ ನೊಸಲ ಬೆವರಿನಲಿ. ಇದು ಟ್ಯಾಗೋರ್ ಅವರ ಕವಿತೆಯ ಕನ್ನಡದ ಅನುವಾದ ನಾನು ಮಾಡಿರ್ತಕ್ಕಂಥದ್ದು. ಈ ಕವಿತೆಯ ಸಾರವನ್ನು 4-6 ಮಾತುಗಳಲ್ಲಿ ಹೇಳೋದಾದರೆ ಬಹಳ ಸರಳ ಇದೆ ಕವಿತೆ. ನೇರವಾಗಿ ಸ್ಟೇಟ್ಮೆಂಟ್ ರೀತಿಯಲ್ಲಿ ಇರೋದರಿಂದ ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಹೆಚ್ಚಿಗೆ ಎಕ್ಸ್ಪ್ಲನೇಷನ್ ಏನು ಬೇಕಾಗೋದಿಲ್ಲ. ನಿಮ್ಮ ಗಮನವನ್ನು ನಾನು ಯಾವುದ್ರ ಕಡೆಗೆ ಸೆಳೆಯಬೇಕು ಅಂದರೆ, ಪದ್ಯದಲ್ಲಿಯೇ ಈ ರೀತಿ ಧರ್ಮವನ್ನು ತಲೆಗೆ ತುಂಬಿಕೊಂಡವರು, ಧರ್ಮವನ್ನು ತಲೆ ಮೇಲೆ ಹೊತ್ತುಕೊಂಡವರಿಗೆ ನೋವಾಗ್ತಕ್ಕಂಥ, ಅವರಿಗೆ ನೋವಾಗುವುದು ಅಂದರೆ ಅವರು ನೋವನ್ನು ಮಾಡಿಕೊಳ್ತಕ್ಕಂಥ ಅಂಶಗಳು ಪದ್ಯದಲ್ಲಿಯೇ ಇವೆ ಅನ್ನೋದನ್ನು ನೀವು ಗಮನಿಸ್ಲಿಕ್ಕೆ ಅನುಕೂಲ ಆಗಲಿ ಅಂತೇಳಿ ನಾನು ಹೇಳಿದೆ. ಈ ಪದ್ಯವನ್ನು ಈ ಕವಿತೆಯನ್ನು ಬಹಳ ಮುಖ್ಯವಾಗಿ ನಾನು ಒಂದು 3 ಭಾಗವನ್ನು ಮಾಡ್ಕೊಳ್ತೇನೆ. ಟ್ಯಾಗೋರ್ ಅವರು ಏನು ಆ ರೀತಿ ಭಾಗ ಮಾಡಿಲ್ಲ, ನಿಮಗೆ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡೋದ್ರ ಸಲುವಾಗಿ ಆ ರೀತಿ ಮಾಡ್ಕೊಂಡಿದ್ದೇನೆ. ಮೊದಲನೇ ಭಾಗದಲ್ಲಿ ಕವಿ ಏನು ಹೇಳ್ತಾರೆ ನೋಡಿ. ಬಿಡು ಈ ಮಣಮಣ ಮಂತ್ರ ಪಠಣವನು, ಜಪಸರದ ಮಣಿಗಳೆಣಿಕೆಯನು. ನೀನು ಈ ಮಂತ್ರ ಪಠಿಸುವುದನ್ನು ಬಿಟ್ಟುಬಿಡು, ಜಪಸರದ ಮಣಿ ಎಣಿಸೋದನ್ನು ಬಿಡು. ನೀನು ಯಾರನ್ನು ಪೂಜಿಸ್ತಾ ಇರುವೆ? ದೇಗುಲದ ಈ ಕತ್ತಲ ಕೋಣೆಯಲ್ಲಿ ಬಾಗಿಲು ಹಾಕಿಕೊಂಡು ಏಕಾಂಗಿಯಾಗಿ ಯಾರನ್ನು ಪೂಜಿಸ್ತಾ ಇದ್ದೀಯ? ತೆರೆದು ನೋಡು ನಿನ್ನ ಕಣ್ಣುಗಳನ್ನು, ನಿನ್ನೆದುರಿಗೆ ನಿನ್ನ ದೇವರಿಲ್ಲ. ಸೊ ಈ ಮೊದಲನೇ ಭಾಗದಲ್ಲಿ ಕವಿ ಸ್ಪಷ್ಟವಾಗಿ ಹೇಳೋದು, ದೇವರು ದೇವಸ್ಥಾನದಲ್ಲಿ ಇಲ್ಲ, ಇರುವುದಿಲ್ಲ. ಕವಿನೇ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದನ್ನು ಪಾಠ ಮಾಡೋರು ಇಷ್ಟು ಹೇಳಲೇಬೇಕು. ಇಷ್ಟನ್ನೂ ಹೇಳಿಲ್ಲದ್ರೆ ಅವರು ತಮ್ಮ ವೃತ್ತಿಗೆ ದ್ರೋಹ ಮಾಡಿದಂಗೆ ಆಗ್ತದೆ. ಇಲ್ಲಿ ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು. ಟ್ಯಾಗೋರ್ ಅವರು ದೇವರೇ ಇಲ್ಲ ಅಂತ ಹೇಳಲಿಲ್ಲ, ದೇವರು ದೇವಸ್ಥಾನದಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಮಾತನ್ನು ಟ್ಯಾಗೋರ್ ಅವರ ಪ್ರಭಾವಕ್ಕೆ ಒಳಗಂತ ಅನೇಕ ನಮ್ಮ ಕನ್ನಡದ ಕವಿಗಳು ಕೂಡ ಹೇಳಿದ್ದಾರೆ. ಕುವೆಂಪು ಅವರ ಕವಿತೆಯನ್ನು ನೀವು ಕೇಳೇ ಇರ್ತೀರ, 100 ದೇವರುಗಳ ನೌಕಾಚೆ ದೂರ. ಅಂದರೆ ಅವರು ಕೂಡ 2-3 ಕವಿತೆಗಳಲ್ಲಿ ಇದಕ್ಕಂತೂ ಸ್ಟ್ರಾಂಗ್ ಆಗಿರ್ತಕ್ಕಂಥ ಶಬ್ದಗಳನ್ನು ಬಳಸ್ತಾರೆ ಅವರು. ಅಂದರೆ ದೇವಸ್ಥಾನದಲ್ಲಿ ದೇವರು ಇರೋದಿಲ್ಲ ಅಂತಕ್ಕಂಥದ್ದನ್ನು ಹೇಳುವಂಥದ್ದು ಒಂದು ಧಾರೆ ನಮ್ಮಲ್ಲಿ ಇದೆ. ಹಿಂದಿನಿಂದನೂ ಕೂಡ ನಮ್ಮಲ್ಲಿ ದೇವಸ್ಥಾನಕ್ಕೆ ಒಳಗಡೆ ಹೋಗ್ರಿ ಅಂತ ಹೇಳೋ ಜನ ಭಾಳ ಇರ್ಬೋದು. ಆದರೆ ದೇವಸ್ಥಾನದಲ್ಲಿ ದೇವರು ಇರೋದಿಲ್ಲ, ಹೊರಗಡೆ ಬನ್ನಿ ಅಂತಕ್ಕಂಥ ಹೇಳ್ತಕ್ಕಂಥವ್ರು ಕೂಡ ಆರಂಭದಿಂದ ಇದ್ದಾರೆ. ದೇವರನ್ನು ಯಾಕೆ ಅಂದರೆ, ನಮ್ಮ ಸಂವಿಧಾನ ನಮಗೆ ಎಷ್ಟು ಅದ್ಭುತವಾದ ಸಂವಿಧಾನ ಅಂದರೆ, ಒಂದು ಕಲ್ಲನ್ನು ದೇವರು ಅಂತ ಪೂಜೆ ಮಾಡೋರನ್ನು ಅದು ಗೌರವಿಸ್ತದೆ, ದೇವರನ್ನು ಕಲ್ಲು ಅಂತ ಹೇಳೋರನ್ನು ಕೂಡ ಅವರ ಭಾವನೆಗಳಿಗೂ ಗೌರವ ಕೊಡ್ತದೆ. ಇದು ಧಾರ್ಮಿಕ ಸ್ವಾತಂತ್ರ್ಯ ನಮ್ಮಲ್ಲಿ ಇರ್ತಕ್ಕಂಥದ್ದು. ಇಲ್ಲಿ ಮೊದಲನೇ ಭಾಗದಲ್ಲಿ ಕವಿ ದೇವಸ್ಥಾನದಲ್ಲಿ ದೇಗುಲದಲ್ಲಿ ದೇವರು ಇಲ್ಲ, ನೀನು ಅಲ್ಲಿ ಧ್ಯಾನ ಮಾಡೋದಲ್ಲಿ ಅರ್ಥ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಕಣ್ ತೆರೆದು ನೋಡಪ್ಪ, ದೇವರೇ ಇಲ್ಲ ಅಲ್ಲಿ ಅಂತ. ಅಂದರೆ ಆ ಮೂರ್ತಿಯ ಮುಂದೆ ನೀವು ಕೂತ್ಕೊಂಡು ಮಂತ್ರ ಪಠಿಸೋದು, ಧ್ಯಾನ ಮಾಡೋದು, ಇದರಲ್ಲಿ ಅರ್ಥ ಇಲ್ಲ ಅಂತ ಕವಿ ನೇರವಾಗಿ ಹೇಳಿದ್ದಾರೆ. ಹಾಗಾದರೆ ದೇವರು ಇಲ್ಲ ಅಂತ ಹೇಳಿಲ್ಲ, ದೇವರು ದೇವಸ್ಥಾನದಲ್ಲಿ ಇಲ್ಲ, ಮತ್ತು ಎಲ್ಲಿ ಹೋಗಿದ್ದಾನೆ ದೇವರು? ಮುಂದೆ ಅದು ಹೇಳ್ತಾರೆ. ಎಲ್ಲಿ ಅನ್ನದಾತನು ಗಟ್ಟಿ ನೆಲವನು ಕಷ್ಟಪಟ್ಟು ಉಳುಮೆ ಮಾಡುತ್ತಿರುವನು, ಎಲ್ಲಿ ರೈತ ಮೈ ಬಗ್ಗಿಸಿ ಆ ಕಷ್ಟಪಟ್ಟು ಉಳುಮೆ ಮಾಡ್ತಾ ಇದ್ದಾನೋ, ಮತ್ತು ಎಲ್ಲಿ ಒಬ್ಬ ಶ್ರಮಿಕ ಕಲ್ಲುಗಳನ್ನು ಒಡೆದು ದಾರಿ ಮಾಡ್ತಾ ಇದ್ದಾನಲ್ಲ, ಅಂದರೆ ಅಲ್ಲಿ ಅವ್ರ ಹತ್ರ ಹೋಗಿದ್ದಾನೆ ದೇವರು ಅವ್ರ ಹತ್ರ ಇದ್ದಾನೆ ಅಂತ. ಅಂದರೆ ದೇವರು ಯಾರ ಹತ್ರ ಇರ್ತಾನೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಅವನು ಹೇಗಿದ್ದಾನೆ?
ನೋಡಿ ಇವನು ಸ್ನಾನ ಮಾಡ್ಕೊಂಡು ಶುಭ್ರವಾದ ಬಟ್ಟೆ ಹಾಕ್ಕೊಂಡು ಧ್ಯಾನ ಮಾಡ್ತಾ ಇದ್ದಾನೆ ದೇವಸ್ಥಾನದಲ್ಲಿ ಕೂತ್ಕೊಂಡು. ನಿನ್ನ ಹತ್ರ ದೇವರಿಲ್ಲ. ಅವನು ಅಲ್ಲಿದ್ದಾನೆ. ಅವನ ಬಟ್ಟೆಗೆ ಧೂಳು, ಮಣ್ಣು ಮೆತ್ತಿಕೊಂಡಿದೆ. ಧೂಳು ಮೆತ್ತಿರುವ ಕೊಳಕು ಬಟ್ಟೆಗಳಲ್ಲಿ ಅವನು ಕೂಡ ಆ ರೈತ ಹೇಗೆ ಕೊಳಕು ಬಟ್ಟೆಯಲ್ಲಿದ್ದಾನೆ, ಮಣ್ಣು ಬಟ್ಟೆಯಲ್ಲಿದ್ದಾನೆ, ಶ್ರಮಿಕ ಹೇಗಿದ್ದಾನೋ ಅದೇ ರೀತಿ ದೇವರು ಅಲ್ಲಿದ್ದಾನೆ, ಆ ಕೊಳಕು ಬಟ್ಟೆಯಲ್ಲೇ ಇದ್ದಾನೆ. ಕಿತ್ತು ಎಸೆ ನಿನ್ನ ದರ್ಪದ ಉಡುಗೆಯೇನು. ಈ ದರ್ಪದ ಉಡುಗೆ, ಆ ಶುಭ್ರವಾದ ಉಡುಗೆ, ನಾನು ಸ್ವಚ್ಛ ಇದ್ದೇನೆ, ಶುಭ್ರವಾಗಿದ್ದೇನೆ ಅಂತ ಏನು ಹೇಳ್ತಿಲ್ಲ, ಆ ದರ್ಪದ ಉಡುಗೆಯನ್ನು ನೀನು ಕಿತ್ತೆಸ್ತು ಇಳಿದು ಬಾ ನೀನು ಕೂಡ ಆ ಮಣ್ಣ ಧೂಳಿಗೆ ಅಂತ ಕರಿತಾ ಇದ್ದಾರೆ. ಮಣ್ಣ ಧೂಳಿ ಕರೆಯೋದು ಯಾತಿಗೆ? ದೇವರನ್ನು ಭೇಟಿಯಾಗಲಿಕ್ಕೆ. ಅಂದರೆ ಒಂದನೇ ಭಾಗದಲ್ಲಿ ದೇವರು ದೇವಸ್ಥಾನದಲ್ಲಿ ಇರಲ್ಲ ಅನ್ನೋದನ್ನು ಹೇಳಿದರು ಕವಿ. ಎರಡನೇ ಭಾಗದಲ್ಲಿ ದೇವರು ಯಾರ ತರಿಗಿರ್ತಾನೆ? ದೇವರು ದುಡಿಯುವವರ ಕಡೆಗೆ ಇರ್ತಾನೆ, ಸಂಪತ್ತನ್ನು ಉತ್ಪಾದನೆ ಮಾಡ್ತಕ್ಕಂಥ ಶ್ರಮಿಕರ ಹತ್ರ ಇರ್ತಾನೆ ಅಂತಕ್ಕಂಥ ಮಾತನ್ನು ಹೇಳಿ ಮುಂದೆ ಹೇಳ್ತಾ ಇದ್ದಾರೆ ನೋಡಿ. ಜೀವನ್ಮುಕ್ತಿ ಅಂದರೆ ನಾವು ಭಾಳಷ್ಟು ಜನ ಅಂದರೆ ಹಿಂದೂ ಫಿಲಾಸಫಿಯಲ್ಲಿ ಮಾನವ ಜೀವನದ ಪರಮಧ್ಯೇಯ ಅಂದರೆ ಮುಕ್ತಿಯನ್ನು, ಅಂದರೆ ಸಾವು ಮತ್ತು ಹುಟ್ಟುಗಳ ಬಂಧನದಿಂದ ಹೊರಗಡೆ ಹೋಗ್ತಕ್ಕಂಥದ್ದು ಅಂತಕ್ಕಂಥದ್ದು. ಇದಕ್ಕೆ ವ್ಯತಿರಿಕ್ತವಾಗಿರ್ತಕ್ಕಂಥದ್ದನ್ನು ಕವಿ ಇಲ್ಲಿ ಹೇಳ್ತಾನೆ. ದೇವರಿಗೆ ಮುಕ್ತಿ ಇಲ್ಲ, ನಿನಗೆ ಎಲ್ಲಿಂದ ಮುಕ್ತಿ ಸಿಗುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಜೀವನ್ಮುಕ್ತಿ ಎಲ್ಲಿದೆ? ಈ ಜೀವನ್ಮುಕ್ತಿ ನಮ್ಮೆಲ್ಲರ ಒಡೆಯನೇ, ಅಂದರೆ ದೇವರು ನಮ್ಮೆಲ್ಲರ ಒಡೆಯನೇ ಮೈ ಮೇಲೆ ಎಳೆದುಕೊಂಡಿದ್ದಾನೆ ಸೃಷ್ಟಿಯ ಘನ ಕಾರ್ಯವನ್ನು ಸಂತೋಷದಿಂದ ಈ ಸೃಷ್ಟಿ ಮಾಡ್ತಕ್ಕಂಥ ಘನ ಕಾರ್ಯವನ್ನು ದೇವರು ತನ್ನ ಮೇಲೆ ಎಳೆದುಕೊಂಡು ಅದರಲ್ಲೇ ಎಂಗೇಜ್ ಆಗಿದ್ದಾನೆ. ಅವನೇ ಬ್ಯುಸಿ ಇದ್ದಾನೆ. ಹೀಗಿರುವಾಗ ಅವನು ಕೂಡ ನಮ್ಮ ಹಾಗೆ ಇಲ್ಲಿ ಬಂದಿಯಾಗಿರುವಾಗ ಅವನನ್ನು ಬಿಟ್ಟು ನೀನು ಹೇಗೆ ಮುಕ್ತಿ ಪಡಿತೀಯಾ? ಅದು ಅರ್ಥವಿಲ್ಲದ್ದು. ಅಂದರೆ ಮುಕ್ತಿ ಪಡಿಲಿಕ್ಕಾಗಿ ನಾನು ಪೂಜೆ ಮಾಡೋಕ್ಕೆ ಹೋಗ್ತೀನಿ ಅಂತಕ್ಕಂಥದ್ದು ಅರ್ಥವಿಲ್ಲದ್ದು ಅಂತಕ್ಕಂಥದ್ದನ್ನು ಈ ಭಾಗದಲ್ಲಿ ಅವರು ಹೇಳ್ತಾರೆ. ಸೊ ಕೊನೆಯ ಭಾಗಕ್ಕೆ ನಾನು ಬರ್ತಾ ಇದ್ದೀನಿ. ಒಂದನೇದು ಅವರು ದೇವರು ದೇವಸ್ಥಾನದಲ್ಲಿ ಇಲ್ಲ ಅಂತ ಹೇಳಿದರು. ಎರಡನೇ ಭಾಗದಲ್ಲಿ ದೇವರು ಎಲ್ಲಿರ್ತಾನೆ, ಯಾರ ಕಡೆಗಿರ್ತಾನೆ ಅಂತಕ್ಕಂಥದ್ದನ್ನು ಹೇಳಿದರು. ಮೂರನೇದು ಈಗ ನಾವು ಏನು ಮಾಡಬೇಕು ಹಂಗಾರೆ ಅವನಿಗೆ ಬುದ್ಧಿ ಹೇಳ್ತಾರೆ. ಯಾರಿಗೆ? ಇಲ್ಲಿ ಮಂತ್ರ ಪಠನೆ ಮಾಡ್ಕೊಳ್ತಾ ಕೂತಿರ್ತಾನಲ್ಲ ಅವನಿಗೆ ಹೇಳ್ತಾರೆ, ಬಿಟ್ಟು ಬಾ ನಿನ್ನ ಧ್ಯಾನವನ್ನು ಬಿಟ್ಟು ಹೊರಗೆ ಬಾ, ಪಕ್ಕಕ್ಕಿಡು ನಿನ್ನ ಹೂವು ದೀಪ ಧೂಪಗಳ, ಅಂದರೆ ಪೂಜಾ ಸಲಕರಣೆಗಳಿದಾವಲ್ಲ ಅವುಗಳನ್ನು ನಿನ್ನ ಪಕ್ಕಕ್ಕಿಡು. ದೇವರಿಗೆ ಅವೆಲ್ಲ ಬೇಕಾಗೋದಿಲ್ಲ. ನಿನ್ನ ಧ್ಯಾನವನ್ನು ಬೇಡ, ನಿನ್ನ ಮಂತ್ರವೂ ಬೇಡ, ನಿನ್ನ ಹೂವು ಬೇಡ, ನಿನ್ನ ದೀಪ ಧೂಪ ಇವ್ಯಾವೂ ಬೇಡ. ಕೆಡುಕೇನು ನಿನ್ನುಡುಪು ಚಿಂದಿ ಕೊಳಕಾಗಲು. ನಿನ್ನ ಉಡುಪು ಇದೆಯಲ್ಲ ಈಗ, ದರ್ಪದ ಉಡುಪು, ಶುಭ್ರವಾದ ಉಡುಪು ಅಂಥೇಳಿ, ಅದನ್ನು ನೀನು ಧೂಳಿಗೆ ಬಂದಾಗ, ಭಗವಂತ ಇರ್ತಕ್ಕಂಥ ದೇವರು ಇರ್ತಕ್ಕಂಥ ರೈತನ ಹತ್ರ, ಶ್ರಮಿಕನ ಹತ್ರ ಬಂದಾಗ ನಿನ್ನ ಬಟ್ಟೆ ಕೊಳೆಯಾದ್ರೇನು, ಚಿಂದಿ ಆದ್ರೇನು, ಹರಿದು ಹೋದ್ರೇನು, ನೀನು ಅವನ ಸೇರು. ದೇವರನ್ನು ನೀನು ಸೇರು. ಹೇಗೆ ಸೇರು? ನೀನು ಅವನ ಸೇರು, ಅವನೊಂದಿಗೇ ಇರು. ನೋಡಿ, ದೇವರಿಂದ ದೂರ ಹೋಗುವಂಥ ಕವಿ ಹೇಳ್ತಾ ಇಲ್ಲ. ದೇವರನ್ನು ಸೇರು, ಅವನೊಂದಿಗೆ ಇರು. ಹೇಗೆ ಅಂತ ಹೇಳ್ತಾ ಇದ್ದಾರೆ. ಕೊನೆಯ ಸಾಲು ಬಹಳ ಇಂಪಾರ್ಟೆಂಟು. ಮೈ ಮುರಿವ ದುಡಿಮೆಯ ನೊಸಲ ಬೆವರಿನಲ್ಲಿ. ಮೈ ಮುರಿದು ದುಡಿತಕ್ಕಂಥ ಬೆವರಿನ ಮೂಲಕ ನೀನು ದೇವರನ್ನು ಕಾಣು. ಒಟ್ಟಾರೆ ಕವಿತೆ ಕೊಡ್ತಕ್ಕಂಥ ಆಶಯ ಏನು ಅಂದರೆ, ದೇವರು ಯಾವಾಗಲೂ ದುಡಿಯುವವರ ಹತ್ರ ಇರ್ತಾನೆ ಹೊತ್ತು ಯಾರ್ದೋ ದುಡಿದದ್ದನ್ನು ನಾವು ಅನುಭವಿಸುತ್ತಾ ಪೂಜೆ ಪುನಸ್ಕಾರ ಇದರಲ್ಲಿ ಕಾಲಹರಣ ಮಾಡ್ತಕ್ಕಂಥವರ ಜೊತೆಗೆ ದೇವರು ಇರುವುದಿಲ್ಲ, ದೇವರು ಅವರ ಕಡೆಗೆ ಒಲಿಯುವುದಿಲ್ಲ ಅಂತಕ್ಕಂಥದ್ದು ಈ ಕವಿತೆ ಕಟ್ಟಿಕೊಡ್ತಕ್ಕಂಥ ಬಹಳ ದೊಡ್ಡ ಆಶಯ. ಮತ್ತು ಇದನ್ನು ಹೇಳಿರ್ತಕ್ಕಂಥವ್ರು ಟ್ಯಾಗೋರ್ ಒಬ್ಬರೇನಾ? ಟ್ಯಾಗೋರ್ ಮೇಲೆ ಸಿಟ್ಟು ಬರಲಿಕ್ಕೆ ಅವ್ರಿಗೆ ಕಾರಣ ಇಲ್ಲ. ಟ್ಯಾಗೋರ್ ಅವರು ದೊಡ್ಡ ಕವಿಯಾಗಿಬಿಟ್ಟಿದ್ದಾರೆ. ಇಂಥ ಅನೇಕ ವಿರೋಧಗಳನ್ನು ಎದುರಿಸಿ ಬೆಳೆದಂಥವರು. ಆ ಟ್ಯಾಗೋರ್ ಅವರು ಒಬ್ಬರೇ ಇದನ್ನ ಹೇಳಲಿಲ್ಲ. ಬಸವಣ್ಣವ್ರು ಏನು ಹೇಳಿದರು? ಬಸವಣ್ಣವರು ಹೇಳಿದ್ದಿದ್ನೇ ಅಲ್ವಾ? ಅಂದರೆ ಕಾಯಕದ ಮೂಲಕ ದೇವರನ್ನು ಕಾಣಬೇಕು. ನಾವು ದೇವರನ್ನು ಕಾಣೋದಾದರೆ ಅದು ನಮ್ಮ ಕೆಲಸದ ಮೂಲಕ. ನಮ್ಮ ಈಗ ಯಾಕಂದರೆ ವೈದಿಕ ಪರಂಪರೆ ಏನು ಹೇಳ್ತದೆ, ವೈದಿಕ ಪರಂಪರೆಯಲ್ಲಿ ನಮ್ಮ ನೂರಾರು ಕೆಲಸಗಳ ಮಧ್ಯೆ ದೇವರನ್ನು ಪೂಜೆ ಮಾಡ್ತಕ್ಕಂಥದ್ದು ಒಂದು ಕೆಲಸ. ಆದರೆ ಶರಣ ಪರಂಪರೆ, ಬಸವಣ್ಣವರ ಪರಂಪರೆಯಲ್ಲಿ ಪೂಜೆ ಮಾಡೋದು ಕೂಡ ಒಂದು ಕೆಲಸ ಅಲ್ಲ, ಕೆಲಸವೇ ಪೂಜೆ. ಅಲ್ಲಿ ಈಗ ಉದಾಹರಣೆಗೆ ಪೂಜೆ ಮಾಡೋದು ಬೇಡ ಅಂತ ಬಸವಣ್ಣವರಾಗಲಿ ಟ್ಯಾಗೋರ್ ಅವರಾಗಲಿ ಹೇಳುವುದಿಲ್ಲ.
ಕುವೆಂಪುನೂ ಹಾಗೆ ಹೇಳೋದಿಲ್ಲ. ಆದರೆ ಆಯ್ಕೆ ಹೇಗಿರಬೇಕು, ಪ್ರಿಯಾರಿಟಿ ಯಾವುದಾಗಿರಬೇಕು ಅಂತ. ಉದಾಹರಣೆ, ನನಗೆ ಕೆಲಸ ಪೂಜೆ ಎರಡೂ ಮಾಡೋಕ್ಕಾಗೋದಿಲ್ಲ. ಒಂದು ನಾನು ಮಾಡ್ತೀನಿ ಅಂದರೆ ಯಾವುದು ನಮ್ಮ ಆಯ್ಕೆ ಇರಬೇಕು? ಟ್ಯಾಗೋರ್ ಆಗಲಿ, ಬಸವಣ್ಣ ಆಗಲಿ, ಕುವೆಂಪು ಅಂತವರಾಗಲಿ ಹೇಳೋದು ಕೆಲಸ. ನಮ್ಮ ನಮ್ಮ ಜವಾಬ್ದಾರಿಯನ್ನು, ನಮ್ಮ ಕೆಲಸಗಳನ್ನು ಅತ್ಯಂತ ಶ್ರದ್ಧೆಯಿಂದ ಮಾಡುವುದರಲ್ಲಿಯೇ ನಾವು ದೇವರನ್ನು ಕಾಣಬೇಕು. ಕಾಯಕದಲ್ಲಿಯೇ ಕೈಲಾಸವನ್ನು ಕಾಣಬೇಕು. ಮತ್ತು ಕೈಲಾಸಕ್ಕೆ ಹೋಗ್ತಕ್ಕಂಥದ್ದೇ ಒಂದು ಕಾಯಕ ಆಗಬಾರ್ದು. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಈ ಕವಿತೆಯ ಆಶಯ. ಇದನ್ನು ನಾನು ಈಗಾಗಲೇ ಹೇಳಿದೆ. ಇಂತಹ ಆಶಯವನ್ನು ಕುವೆಂಪು ಅವ್ರ ಕವಿತೆಗಳಲ್ಲಿ, ಕುವೆಂಪು ಅವರು ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಜಲಗಾರ ನಾಟಕ ಇದೆ. ನೀವು ಆ ಜಲಗಾರ ನಾಟಕದಲ್ಲಿ ಕುವೆಂಪು ಕೊಡ್ತಕ್ಕಂಥದ್ದನ್ನು ನೋಡಿದರೆ, ಕುವೆಂಪು ಚಿತ್ರಣ ಅಲ್ಲಿ ಕೂಡ ಒಬ್ಬ ದೇವರ ಸ್ಥಾನಕ್ಕೆ ಹಿಂಗೆ ಹೋಗ್ತಾನೆ, ಒಬ್ಬ ಕೆಲಸ ಮಾಡ್ತಿರ್ತಕ್ಕಂಥ ಗುಡಿಸ್ತಕ್ಕಂಥ ಒಬ್ಬ ಶ್ರಮಿಕನನ್ನು, ಬಾರೋ ನಿನಗೇನು ಗೊತ್ತಿದೆ, ದೇವಸ್ಥಾನ ದೊಡ್ಡ ರಥೋತ್ಸವ ನಡೀತಾ ಇದೆ, ಬಾ ಹೋಗೋಣ ಅಂತ ಕರೆದಾಗ ಅವನು ಹೋಗೋದಿಲ್ಲ. ತನ್ನ ಕಾಯಕದಲ್ಲೇ ನಾನು ದೇವ್ರು ಕಾಣ್ತೀನಿ ಅಂತ ಅಲ್ಲೇ ಕೂತ್ಕೊಳ್ತಾನೆ. ಸೊ ಹೋಗಿ ಬರ್ತಾನೆ. ಹೋಗಿ ಬಂದ ಮೇಲೂ ಕೂಡ ದೇವ್ರು ಕೊನೆಗೆ ಈ ಸಂಭಾಷಣೆ ಅಲ್ಲದೆ ದೇವರೇ, ಶಿವನೇ ಇವನ ಹತ್ರ ಬರ್ತಾನೆ. ಯಾರು? ಈ ಶ್ರಮಿಕನ ಹತ್ರ, ಜಲಗಾರನ ಹತ್ರ ಬಂದು, ನಾನು ಜಗದ ಜಲಗಾರ ಅಂತ ಹೇಳಿ ಅವನು ಹೇಳ್ತಾನೆ. ಮತ್ತು ಕೊಳಕು ಬಟ್ಟೆಯಲ್ಲಿ, ನಿನ್ನ ಉಡುಗೆಯಲ್ಲೇ, ಅವನ ಉಡುಗೆಯಲ್ಲೇ, ಅವನ ಯಾರು ಕೊಳಕು ಬಟ್ಟೆ ಮತ್ತು ಆ ಶ್ರಮಿಕ ಹೇಗಿರ್ತಾನೆ, ಅವನ ಉಡುಗೆಯಲ್ಲೇ ಶಿವ ಬಂದು ಅವನಿಗೆ ಪ್ರತ್ಯಕ್ಷ ಆಗ್ತಾನೆ. ಸೊ ಈ ತಾತ್ವಿಕತೆ ಏನು ಹೇಳ್ಕೊಡ್ತದೆ ಅಂದರೆ, ಯಾರು ದುಡಿಮೆಯಲ್ಲಿ ನಿರತರಾಗಿರ್ತಾರೆ, ಯಾರು ಸಂಪತ್ತಿನ ಉತ್ಪಾದನೆಯಲ್ಲಿ ನಿರತರಾಗಿರ್ತಾರೆ, ಅವರು ದೇವರ ಪೂಜೆಗಾಗಿಯೇ ವಿಶೇಷ ಸಮಯವನ್ನು ಹೊಂದಿಸಿಕೊಳ್ಳಬೇಕಾದಂತಹ ಮತ್ತು ದೇವರನ್ನು ಕಾಣಲಿಕ್ಕೆ ತೀರ್ಥಯಾತ್ರೆ ಅಂಥವನ್ನೆಲ್ಲ ಮಾಡುವ ಅವಶ್ಯಕತೆ ಇಲ್ಲ. ಅವರಿದ್ದಲ್ಲೇ ದೇವರು ಬರ್ತಾನೆ ಅಂತ. ದೇವರಿದ್ದಲ್ಲಿ ಇವ್ರು ಕೆಲಸ ಬಿಟ್ಟು ಹೋಗೋ ಅವಶ್ಯಕತೆ ಇಲ್ಲ ಅಂತ. ಕೆಲಸ ಬಿಟ್ಟು ಹೋಗೋರು ಯಾರು ಅಂದರೆ ಕೆಲಸ ಇಲ್ದವರು. ಹಂಗನ್ನತಿಗೆ ಅವ್ರಿಗೆ ಸಿಟ್ಟು ಬಂದ್ಬಿಡ್ತದೆ. ಯಾಕಂದರೆ ಇದು ಒಂದು ಚಿಂತನ ಧಾರೆ. ಇದನ್ನೆಲ್ಲರೂ ಮಾಡಬೇಕು ಅಂತಲ್ಲ. ಕೆಲಸ ಬಿಟ್ಟು ನೀವು ದೇವರನ್ನು ಕಾಣ್ತೀವಿ ಅಂದರೆ ಕಂಡುಕೊಳ್ಳಿ, ಯಾರು ಬೇಡ ಅಂತಾರೆ. ಆದರೆ ದೇವಸ್ಥಾನಕ್ಕೆ ಹೋಗ್ರಿ ಅಂತ ಹೇಳೋದು ಧಾರ್ಮಿಕ ಸ್ವಾತಂತ್ರ್ಯ ಇದೆ ಅಂತ ಆದರೆ ನಮಗೆ ಸ್ಪಷ್ಟವಾಗಿ ಅರ್ಥ ಇರಬೇಕು. ನಮಗೆ ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೋಬೇಕು. ದೇವರನ್ನು ಕಾಣಲಿಕ್ಕೆ ನೀವು ದೇವಸ್ಥಾನಕ್ಕೆ ಹೋಗ್ರಿ, ಒಳ್ಳೆಯದಾಗುತ್ತೆ ಅಂತ ಹೇಳಲಿಕ್ಕೆ ಕೆಲವರಿಗೆ ಅಧಿಕಾರ ಇದೆ ಅಂತ ಆದರೆ, ದೇವರು ಅಲ್ಲಿಲ್ಲ, ಹೊರಗಡೆ ಬನ್ನಿ, ಬೇರೆ ಕಡೆಗಿದ್ದಾನೆ ಅಂತ ಹೇಳಲಿಕ್ಕೂ ಕೂಡ ಅಧಿಕಾರ ಇದ್ದೇ ಇರ್ತದೆ. ಪರಸ್ಪರ ಭಾವನೆಗಳನ್ನು ಗೌರವಿಸೋದನ್ನು ಕಲಿಬೇಕು ನಾವು. ದೇವರಿಲ್ಲ ಅಂದ ತಕ್ಷಣ ಯಾಕೆ ಸಿಟ್ಟು ಬರ್ತದೆ? ಈಗ ದೇವ್ರ ಪೂಜೆ ಮಾಡೋರನ್ನ ಯಾರು ಕೂಡ ಬೇಡ ಅನ್ನೋದಿಲ್ಲ. ಮತ್ತು ದೇವರಿಲ್ಲ ಅಂತ ಹೇಳೋರನ್ನ ಕಂಡ್ರೆ ಅವ್ರಿಗೆ ಯಾಕೆ ಸಿಟ್ಟು ಬರ್ತದೆ? ಸಿಟ್ಟು ಬರಬಾರ್ದು. ಸೊ ಅವರವರ ಆಲೋಚನಾ ಕ್ರಮವನ್ನು ನಾವು ಗೌರವಿಸ್ತಕ್ಕಂಥದ್ದನ್ನು ಇಲ್ಲಿ ನಾವು ಬಹಳ ಮುಖ್ಯವಾಗಿ ಬೆಳೆಸ್ಕೋಬೇಕು. ಇಲ್ಲಿ ಕೂಡ ಮಾಸ್ತಿ ವೆಂಕಟೇಶ ಅಯ್ಯಂಗಾರರು ಕೂಡ ಬಹಳ ಸಂಪ್ರದಾಯವಾದಿ ಲೇಖಕರು ಅಂತ ಹೇಳಿ ಕನ್ನಡದಲ್ಲಿ ಹೇಳ್ತಾರೆ. ಹಿಂದೂ ಪರಂಪರೆಯ ಬಗ್ಗೆ ಬಹಳ ಗೌರವ ಇದ್ದಂಥವರು. ಅವರು ಕೂಡ ಈ ಕವಿತೆಯ ಬಗ್ಗೆ ಬರೆದಿದ್ದಾರೆ. ಎಷ್ಟು ವರ್ಷಗಳ ಹಿಂದೆ ಅಂದರೆ 1931ರಲ್ಲಿ ಅವರು ರವೀಂದ್ರನಾಥ್ ಟ್ಯಾಗೋರ್ ಬಗ್ಗೆ ಒಂದು ಪುಸ್ತಕ ಬರೆದಿದ್ದಾರೆ. 31 ಅಂದರೆ ಸುಮಾರು 90 ವರ್ಷದ ಮೇಲೆ ಆಯ್ತಲ್ಲ, 100 ವರ್ಷ ಹತ್ತತ್ರ ಆಗ್ತಾ ಬಂತು. ಆ ಕಾಲದಲ್ಲಿಯೇ ಅವರು ಈ ಕವಿತೆಯನ್ನು ಮೆಚ್ಚಿಕೊಂಡು ಅವರು ಆಗ ಕನ್ನಡ ಅನುವಾದವನ್ನು ಮಾಡಿ ಅದರ ಬಗ್ಗೆ ಒಳ್ಳೆಯ ಮಾತುಗಳನ್ನು ಹೇಳಿದ್ದಾರೆ. ಅಂದರೆ ಒಂದು ಕವಿತೆ, ಆ ಕವಿತೆ ಬರೆದು ಎಷ್ಟು ವರ್ಷ ಆಗಿದೆ ನೋಡಿ. ಈಗಾಗಲೇ 1912ರಲ್ಲಿ ಅದಕ್ಕೆ ನೊಬೆಲ್ ಪಾರಿತೋಷಿಕ ಬಂತು. ಅದಕ್ಕಿಂತ ಏನಂದರೆ 100 ವರ್ಷಗಳ ಮೇಲ್ಪಟ್ಟಾಗಿದೆ. 110 ವರ್ಷಗಳು ಅದು ಪ್ರಕಟ ಆಗಿದೆ. ಅಂದರೆ ಆ ಕಾಲದಿಂದಲೂ ಕೂಡ ಮತ್ತು ಅದರ ಹಿಂದಿನ ಕಾಲದಿಂದಲೂ ಕೂಡ ದೇವರ ಹೆಸರಿನಲ್ಲಿ ನಡೀತಕ್ಕಂಥ ಮೌಢ್ಯದ ಆಚರಣೆಗಳನ್ನು ಬಿಡಬೇಕು, ಜನ ದೇವರ ಸ್ವರೂಪವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳ್ತಕ್ಕಂಥ ಪ್ರಯತ್ನವನ್ನು ಪ್ರಾಜ್ಞರು ಎಲ್ಲ ಕಾಲದಲ್ಲಿ ಮಾಡ್ತಾ ಬಂದಿದ್ದಾರೆ. ಹಾಗಾಗಿ ಈ ಕಾಲದಲ್ಲಿಯೂ ಕೂಡ ನಾವು ದೇವರ ಬಗ್ಗೆ ಯಾರಾದರೂ ಏನಾದರೂ ಅಂದರೆ ನಾವು ಒಮ್ಮೆಲೆ ಕ್ರೋಧಕ್ಕೆ ಒಳಗಾಗಬಾರ್ದು. ನಮ್ಮ ಭಾವನೆಗಳನ್ನು ಉನ್ಮಾದಕ್ಕೆ ನಾವು ಒಳಪಟ್ಟು ನಾವು ಯಾರ್ದೋ ಮೇಲೆ ಸೇಡನ್ನು ತೀರಿಸ್ಕೊಳ್ಳಿಕ್ಕೆ ಹೋಗಬಾರ್ದು. ದೇವರ ವಿಷಯದಲ್ಲಿ ಹಿಂದಿನವರು ಎಷ್ಟು ನಮ್ಮ ಪೂರ್ವಜರು ನಂಬಿಕೆ ಇಟ್ಕೊಂಡಿದ್ರು ಅಂದರೆ, ಈಗ ದೇವರ ಬಗ್ಗೆ ಯಾರಾದರೂ ಒಬ್ಬ ಕೆಟ್ಟದ್ದು ಏನಾದರೂ ಅಂದರೆ ಅವನನ್ನು ಹೊಡೆಯೋಕ್ಕೆ ಹೋಗ್ತಿರ್ಲಿಲ್ಲ ಅವರು. ದೇವರೇ ಭಗವಂತ ನಿನ್ನ ಬಗ್ಗೆ ಹಾಗೆ ಹೀಗೆ ಮಾತಾಡ್ತಾನೆ, ನೀನೇ ನೋಡ್ಕೊಳ್ಳಪ್ಪ ಅಂತ ಸುಮ್ಮನೆ ಆಗಿಬಿಡೋರು. ಅಂದರೆ ನಮ್ಮ ದೇವ್ರಿಗೆ ಶಕ್ತಿ ಇದೆ ಅಂತ ಅವ್ರಿಗೆ ಅನಿಸ್ತಿತ್ತು. ಇವರು ದೇವ್ರಿಗೆ ಅಂದ ತಕ್ಷಣ ನಮ್ಮ ದೇವ್ರಿಗೆ ಏನೋ ಅಂದರು ಅಂತೇಳಿ ಹೊಡೆದಾಟಕ್ಕೆ ಹೋಗ್ತಾರೆ. ಅಂದರೆ ಇವರಿಗೆ ಅನಿಸಿರ್ಬೇಕು ನಮ್ಮ ದೇವ್ರಿಗೆ ಏನೂ ಶಕ್ತಿ ಇಲ್ಲ ಇವ್ರಿಗೆ ಮಾಡೋ ಅಂಥದ್ದು, ಅದಕ್ಕೆ ನಾವು ದೇವ್ರ ಬದಲು ನಾವೇ ಮಾಡಬೇಕು ಅಂತೇಳಿ. ಸೊ ಹಾಗಲ್ಲ. ಆ ಕಾರಣದಿಂದ ಕವಿತೆ, ಟ್ಯಾಗೋರರ ಕವಿತೆ ಬಹಳ ಮುಖ್ಯವಾಗಿ ದೇವರ ಅಸ್ತಿತ್ವವನ್ನು ನಿರಾಕರಿಸೋದಿಲ್ಲ, ಆದರೆ ದೇವರ ಹೆಸರಿನಲ್ಲಿ ಅನಗತ್ಯವಾಗಿ ಮಾಡ್ತಕ್ಕಂಥ ಆಚರಣೆಗಳನ್ನು ಅದು ತಿರಸ್ಕರಿಸ್ತದೆ. ದೇವರ ವಿಷಯದಲ್ಲಿ ನಾವು ಪ್ರಜ್ಞಾವಂತರಾಗಿ ಇರಬೇಕು ಅಂತಕ್ಕಂಥ
ಅಭಿಪ್ರಾಯವನ್ನು ಈ ಕವಿತೆ ಹೇಳ್ತದೆ. ಈ ಕವಿತೆಯ ಬಗ್ಗೆ, ಅನುವಾದದ ಬಗ್ಗೆ ತಮಗೆ ಯಾವುದಾದ್ರೂ ಭಿನ್ನಾಭಿಪ್ರಾಯಗಳಿದ್ದರೆ, ಕನ್ನಡದ ಬೇರೆ ಬೇರೆ ಲೇಖಕರು ಅನುವಾದ ಮಾಡಿರ್ತಕ್ಕಂಥದ್ದನ್ನು ತಾವು ಓದ್ಬೋದು. ಜೊತೆಗೆ ಟ್ಯಾಗೋರ್ ಅವರ ಅವರೇ ಇಂಗ್ಲೀಷಿಗೆ ಟ್ರಾನ್ಸ್ಲೇಷನ್ ಮಾಡಿರ್ತಕ್ಕಂಥದ್ದನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೇನೆ, ಅದನ್ನು ಕೂಡ ಓದ್ಬೋದು. ಶಬ್ದಗಳು ಸ್ವಲ್ಪ ವ್ಯತ್ಯಾಸ ಇರ್ಬೋದು, ಆಶಯ ಕೂಡ ಕನ್ನಡದಲ್ಲಿ ಇದುವರೆಗೂ ಅನುವಾದ ಮಾಡಿದವರು ಭಾಳಷ್ಟು ಜನರು ನೋಡಿದ್ದೇನೆ, ನನ್ನ ಕವಿತೆಯ ಜೊತೆಗಿಟ್ಟು ನೋಡಿದ್ದೇನೆ. ಯಾರು ಕೂಡ ಮೂಲ ಆಶಯಕ್ಕೆ ಧಕ್ಕೆ ಬರುವ ಹಾಗೆ, ದೂರ ಹೋಗುವ ಹಾಗೆ ಭಾಷಾಂತರ ಮಾಡಿಲ್ಲ. ಹಾಗಾಗಿ ಈ ಕವಿತೆಯ ಆಶಯವನ್ನು ನಾವೆಲ್ಲರೂ ಅರ್ಥ ಮಾಡಿಕೊಳ್ಳೋಣ ಮತ್ತು ಅನಗತ್ಯವಾಗಿ ಧಾರ್ಮಿಕ ವಿಷಯಗಳನ್ನು ನಾವು ಬೀದಿಗೆ ತಂದು ನಾವು ಜಗಳ ಮಾಡುವುದು ಬೇಡ. ಇದು ಮಾನವ ಸಂಬಂಧಗಳನ್ನು, ನಮ್ಮ ಸಂಬಂಧಗಳನ್ನು ಕೆಡಿಸೋದು ಮಾತ್ರವಲ್ಲ, ನಾವು ಯಾವ ಧರ್ಮಕ್ಕೆ ಅಪಚಾರ ಅಂಥೇಳಿ ಧರ್ಮ ರಕ್ಷಣೆ ಮಾಡೋಕ್ಕೆ ಹೋಗ್ತೇವೋ ಆ ಧರ್ಮವನ್ನು ಕೂಡ ಇದು ಹಾಳು ಮಾಡ್ತಕ್ಕಂಥ ಅಂಶ. ನಮ್ಮ ಚಿಕ್ಕ ಮಕ್ಕಳಿಗೆ ವಿಶೇಷವಾಗಿ ನಾನು ಆ ಶಾಲೆಯಲ್ಲಿ ವಿದ್ಯಾರ್ಥಿಗಳೇ ಅವ್ರಿಗೆ ಪಾಠ ಹೇಳ್ತಕ್ಕಂಥ ಶಿಕ್ಷಕರ ವಿರುದ್ಧ ಮಾತನಾಡ್ತಕ್ಕಂಥದ್ದು ನನಗೆ ಇದು ನಾನು ಮೊದಲ ಸಾರಿ ಕೇಳ್ತಕ್ಕಂಥದ್ದು. ಮಕ್ಕಳು ಆ ರೀತಿ ಇರೋದೇ ಇಲ್ಲ. ಮಕ್ಕಳ ಮನಸ್ಸಿನಲ್ಲಿ ಧರ್ಮದ ವಿಷಯವನ್ನು ಕುರಿತು ಯಾರೂ ಕೂಡ ವಿಷವನ್ನು ಬೆರೆಸಬಾರದು. ಆ ವಿಷ ಮೊಟ್ಟ ಮೊದಲು ಆ ಮಕ್ಕಳನ್ನು ಬಲಿ ತೆಗೆದುಕೊಳ್ತದೆ, ಆಮೇಲೆ ಸಮಾಜವನ್ನು, ದೇಶವನ್ನು ಬಲಿ ತೆಗೆದುಕೊಳ್ತದೆ. ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಎಚ್ಚರಿಕೆಯಿಂದ, ಜವಾಬ್ದಾರಿಯಿಂದ ವರ್ತಿಸೋಣ ಅಂಥೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ಕೂಡ ಈ ಮಾತುಗಳನ್ನು ಕೇಳಿದ್ದಕ್ಕಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು. ನಮಸ್ಕಾರ.